ಎಲ್ಲರಿಗೂ ನಮಸ್ತೆ. ಇವತ್ತು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಕಾಳು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಬಬೇಕಾಗುತ್ತೆ. ಅದಕ್ಕೆ ನಾನು ಕೊತ್ತಂಬರಿ ಬೀಜ, ಜೀರಿಗೆ, ಬ್ಯಾಡಗೆ ಮೆಣಸು, ಗುಂಟೂರು ಮೆಣಸು, ಹಾಗೆ ಪೆಪ್ಪರ್, ಸ್ವಲ್ಪ ಬೆಳ್ಳುಳ್ಳಿನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕು. ಆನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕದಾಗಿ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಳುಗಳಲ್ಲಿ ನಾನು ಕಡಲೆಕಾಳು, ಹೆಸರು ಕಾಳು, ಅವರೆಕಾಳನ್ನು ಮೊಳಕೆ ಬರೆಸಿಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ರೆ ಅದರ ಟೇಸ್ಟೇ ಬೇರೆ. ಸೊ ಅದಕ್ಕೋಸ್ಕರ ಮೊಳಕೆ ಕಟ್ಟಿ ಮಾಡಿ ಆದಷ್ಟು. ಆನಂತರ ಪ್ಯಾನಲ್ಲಿ ಬಿಸಿ ಆದ ತಕ್ಷಣ ಅದಕ್ಕೆ ಆಯಿಲ್ ಹಾಕ್ಕೊಂಡೆ. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಆನಿಯನ್ನ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಎವ್ರಿ ಟೈಮ್ ಹೇಳ್ತಾನೆ ಆನಿಯನ್ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅಂತ ಯಾವಾಗಲೂ ಹೇಳ್ತೀನಿ, ಯಾಕಂದರೆ ಆನಿಯನ್ ಬೇಗ ಫ್ರೈ ಆಗುತ್ತಂತ. ಸೊ ಇಲ್ಲಿ ಕೂಡ ನಾನು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾರೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಎಲ್ಲ ಮಾಡ್ಕೊಳ್ಳಿ. ಕಾಳಂಬಾರು ಈ ಥರ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ತುಂಬಾ ಇಷ್ಟಪಟ್ಟು ಕೂಡ ತಿಂತೀರಾ. ಇದು ಚಪಾತಿಗೆ, ನಮ್ಮ ಕಡೆ ನೀರು ದೋಸೆ ಅಂತೀವಿ, ನೀರು ದೋಸೆಗೆ, ರೈಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ಕೊಬೋದು, ಬಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲಾಗಿ ಅದರ ಟೇಸ್ಟ್ ಇಷ್ಟಪಡೋರು ಬೇಕಾದರೆ ಹಾಕೊಬೋದು. ಈಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ನಾವೇನು ಕಾಳು ಮೊಳಕೆ ಬರೆಸಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಅಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಕಾಳನ್ನು ಮೊಳಕೆ ಬರೆಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಸೊ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಯೂಸ್ ಮಾಡ್ಕೊಬೋದು. ಮಾರ್ನಿಂಗ್ ಹಾಗೆಯೇ ತಿನ್ಕೋಬೋದು, ಇಲ್ಲಾಂದರೆ ಪಲ್ಯಗಳು ಮಾಡ್ಕೊಬೋದು, ಸೊಪ್ಪು ಸಾರಿಗೆಲ್ಲ ಹಾಕ್ಬಿಟ್ಟು, ಇಲ್ಲಾಂದರೆ ಈ ಥರ ಕಾಳು ಮಸಾಲೆ ಸಾರು ಈ ಥರ ಮಾಡ್ಕೊಬೋದು. ಸೊ ಯಾವಾಗಲೂ ಸ್ವಲ್ಪ ಮಾಡ್ಕೊಳ್ಬೋದು. ಒಂದೇ ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಹಾಕಿ. ಸೊ ಕಾಳನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡೆ. ಈಗ ನಾವೇನು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ನಮ್ಗೆ ಎಷ್ಟು ನೀರು ಬೇಕೋ ಅಳತೆಗಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಕಾಳು ಕೂಡ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಹಾಗೆ ಮಸಾಲೆದ ಹಸಿ ವಾಸನೆ ಕೂಡ ಹೋಗಬೇಕಲ್ಲ, ಅದಕ್ಕೋಸ್ಕರ. ಈಗ ಮಸಾಲೆನ ಆ್ಯಡ್ ಮಾಡ್ಕೊಂಡಾದಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಹಾಗೆ 1-2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಬೇಯಿಸ್ತಾ ಇದ್ದಾಗೆ ಅದು ಥಿಕ್ನೆಸ್ ಅನ್ನೋ ತನ್ನಷ್ಟಕ್ಕೆ ಬಂದುಬಿಡುತ್ತೆ. ಸೊ ನೀರನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬೇಯುತ್ತಾ ಗಟ್ಟಿ ಬಂದುಬಿಡುತ್ತೆ ಮಸಾಲೆ. ನೀವು ಈ ಕಾಳು ಸಾಂಬಾರಿಗೆ ಚಿಕನ್ ಸಾಂಬಾರು ಮಾಡೋಕ್ಕೆ ಮಸಾಲೆ ಹೇಗೆ ಪ್ರಿಪೇರ್ ಮಾಡ್ತೀರಾ ಆ ಥರನೂ ಮಾಡ್ಕೊಬೋದು. ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಾಳುಗಳ ಜೊತೆನೇ ಪೊಟ್ಯಾಟೊ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದಾಗ ಪೊಟ್ಯಾಟೊ ಆ್ಯಡ್ ಮಾಡ್ಕೊಂಡು ಮಾಡಿದ್ದೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಈ ಸಲ ನಾನು ಪೊಟ್ಯಾಟೊ ಆ್ಯಡ್ ಮಾಡಿಲ್ಲ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಚಳಿ ಕೂಡ ಹಾಗೆ ಇದೆ, ಅದಕ್ಕೋಸ್ಕರ ನಾನು ಆಲೂಗಡ್ಡೆನ ಯೂಸ್ ಮಾಡ್ಕೊಂಡಿಲ್ಲ. ಕಡಲೆಕಾಳು ಇದೆಲ್ಲ ಕೂಡ ವಾಯು. ಹಾಗೆ ನಾವು ಆಲೂಗಡ್ಡೆನ ಯೂಸ್ ಮಾಡಿಕೊಂಡ್ರೆ ಅದು ಕೂಡ ಸುಮ್ಮನೆ ಕೈ ಕಾಲು ಹಿಡಿಯೋದು ಈ ಥರ ಎಲ್ಲ ಆಗುತ್ತೆ ಚಳಿಗಾಲಕ್ಕೆ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಯೂಸ್ ಮಾಡ್ಕೊಂಡಿಲ್ಲ. ಬಟ್ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಯಾವತ್ತಾದ್ರು ಮಾಡಬೇಕು ಅಂದ್ಕೊಂಡು ಆಲೂಗಡ್ಡೆನೂ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ. ಸೊ ಈಗ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ, ಬೇಯ್ತಾ ಇದೆ. ನಮ್ಮ ಕಡೆ ನಾವು ಕುದಿ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಈಗ ಅದಕ್ಕೆ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಹತ್ರ ಬೇಯಿಸ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಇವತ್ತು ಮನೇಲಿ ನೀರು ದೋಸೆ ಮಾಡಿದ್ದೆ. ಸೊ ನೀರು ದೋಸೆ ಹಾಗೆ ಕಾಳು ಸಾಂಬಾರು ಕಾಂಬಿನೇಷನ್ ಇವತ್ತು. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡೋಣ ಏನಾಯಿತು ಅಂತ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ಓಕೆ, ಚೆನ್ನಾಗಿ ಎಲ್ಲ ಬೇಯ್ತಾ ಇದೆ. ಸೊ ಮಿಕ್ಸ್ ಮಾಡಿಬಿಟ್ಟು ನೋಡೋಣ ಕಾಳೆಲ್ಲ ಬೆಂದಿದೆಯಾ ಇಲ್ವಾ ಅಂದ್ಕೊಂಡು. ಸೊ ಲಾಸ್ಟ್ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡಿ. ಆಲ್ಮೋಸ್ಟು ಎಲ್ಲ ಮಸಾಲೆ ಹಾಕಿದ್ದು ಚೆನ್ನಾಗಿ ಬಂದಿರುತ್ತೆ, ಉಪ್ಪು ಖಾರ ಏನೂ ತೊಂದರೆ ಇರೋದಿಲ್ಲ. ಅದು ಲಾಸ್ಟ್ ಒಂದು ಸಲ ಉಪ್ಪು ಏನಾದ್ರು ಬೇಕಾ ಆ ಥರ ಅಂತ ಚೆಕ್ ಮಾಡಿ. ಬಟ್ ನಾ ಟೇಸ್ಟ್ ಮಾಡಿದಾಗ ಹಾಗೇನೂ ಇರಲಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಮನೇಲಿ ನೀರು ದೋಸೆ ಹಾಗೂ ಕಾಳು ಸಾಂಬಾರು.